ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಅನದರ್ ಒನ್ ಆಫ್ ದ ಟಾಪಿಕ್ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಏನು ಇಂಪಾರ್ಟೆಂಟ್ ಲೆಸನ್ ಇದೆ ಅಲ್ವಾ. ಸೊ ಅದರದ್ದು ಇನ್ನೊಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಇನ್ನೊಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾವ ಟಾಪಿಕ್ ಬಗ್ಗೆ ನಾನು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂತ. ಸೊ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಲ್ವಾ. ಸೊ ಬೇಲ್ಮೆಂಟ್ ಅಂತ ಅಂದರೆ ಏನು, ಆ ಬೇಲ್ಮೆಂಟಲ್ಲಿ ಯಾವ್ಯಾವ ಪಾರ್ಟೀಸ್ ಇರ್ತಾರೆ ಅಂತ ಅಂದರೆ ದಟ್ಸ್ ಆಲ್ಸೋ ಒನ್ ಕೈಂಡ್ ಆಫ್ ದ ಕಾಂಟ್ರಾಕ್ಟ್ ಇಟ್ ಸೆಲ್ಫ್ ಅಲ್ವಾ. ಸೊ ಕಾಂಟ್ರಾಕ್ಟ್ ಅಂತ ಅಂದಮೇಲೆ 2 ಪಾರ್ಟೀಸ್ ಇರಲೇಬೇಕು. ಅದರಲ್ಲಿ ಬರೋವಂಥ 2 ಪಾರ್ಟಿಗಳು ಯಾರ್ಯಾರು ಅಂತ ಅಂದರೆ ಪರ್ಸನ್ಸ್ ಯಾರ್ಯಾರು ಇರ್ತಾರೆ, ಸೊ ಅವರ ಡ್ಯೂಟೀಸ್ ಏನು, ಅವರ ರೈಟ್ಸ್ ಏನಾಗಿರುತ್ತೆ, ಸೊ ಎಲ್ಲದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಬೇಲ್ಮೆಂಟ್ ಮೀನಿಂಗನ್ನು ಕೂಡ ಯಾವ ಸೆಕ್ಷನ್ ಅಂಡರಲ್ಲಿ ಬರುತ್ತೆ, ಏನು ಡೆಫಿನೇಷನ್ ಇದೆ, ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೋಸ್ಟ್ ಕಾಮನ್ ಆಗಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಟಾಪಿಕ್ ಅಲ್ವಾ. ಸೊ ಬೇಲ್ಮೆಂಟ್ ಅಂತ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಬೇಲ್ಮೆಂಟ್ ಅಂತ ಅಂದರೆ ಇಲ್ಲಿ ಡೆಫಿನೇಷನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಸೆಕ್ಷನ್ 148 ಬರುತ್ತೆ. ಬೇಲ್ಮೆಂಟ್ ಅನ್ನೋದೇನಾಗಿದೆ 148 ಬರುತ್ತೆ. ಬೇಲ್ಮೆಂಟ್ ಇಸ್ ದ ಡೆಲಿವರಿ ಆಫ್ ಮೂವೇಬಲ್ ಗೂಡ್ಸ್ ಅಂತ ಕರಿತೀವಿ. ಅಂತ ಅಂದರೆ ಸೊ ಮೂವೇಬಲ್ ಗೂಡ್ಸ್ ಏನಿರುತ್ತೆ ಅಲ್ವಾ, ಅದನ್ನು ನಾವು ಡೆಲಿವರ್ ಮಾಡುವಂಥ ಒಂದು ಪ್ರೋಸೆಸ್ಗೆ ಬೇಲ್ಮೆಂಟ್ ಅಂತ ಕರಿತೀವಿ. ಯಾರಿಗೆ ಡೆಲಿವರ್ ಮಾಡ್ತೀವಿ, ಸೊ 1 ಪರ್ಸನ್ ಟು ಅನದರ್ ಪರ್ಸನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಅಂತ. ನಾವು ಒಂದು ಗೂಡ್ಸನ್ನು ಡೆಲಿವರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲಿ ಸಮ್ ಆಫ್ ದ ಪರ್ಪಸ್ ಅಂತ ಇರುತ್ತೆ. ಆ ಪರ್ಪಸ್ ಬೇಸಲ್ಲಿ ನಾವೇನು ಮಾಡ್ತೀವಿ, ಒಬ್ಬರ ಹತ್ರ ಇರುವಂಥ ಗೂಡ್ಸನ್ನು ಇನ್ನೊಬ್ರಿಗೆ ಏನು ಮಾಡ್ತಾ ಹೋಗ್ತೀವಿ, ಡೆಲಿವರ್ ಮಾಡ್ತಾ ಹೋಗ್ತೀವಿ, ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಸುಮ್ಮನೆ ಮಾಡೋದಿಲ್ಲ, ಅದು ನಮ್ಮ ಮಧ್ಯೆ ಏನಿರುತ್ತೆ, ಸಮ್ ಆಫ್ ದ ಸ್ಪೆಸಿಫಿಕ್ ಕಾಂಟ್ರಾಕ್ಟ್ ಇರುತ್ತೆ ಅಂತ. ಸೊ ಕಾಂಟ್ರಾಕ್ಟ್ಸ್ ದಟ್ ಗೂಡ್ಸ್ ಶಾಲ್ ಬಿ ರಿಟರ್ನ್ ಆರ್ ಡೆಲ್ಟ್ ವಿತ್ ಅಕಾರ್ಡಿಂಗ್ ಟು ದ ಬೇಲರ್ಸ್ ಡೈರೆಕ್ಷನ್ಸ್ ಆಫ್ಟರ್ ದ ಪರ್ಪಸ್ ಫುಲ್ಫಿಲ್ಡ್ ಅಂತ. ಸೊ ಪರ್ಪಸ್ ಫುಲ್ಫಿಲ್ ಆದಮೇಲೆ ಅದನ್ನ ರಿಟರ್ನ್ ಮಾಡುವಂಥದ್ದಾಗಿರ್ಬೋದು, ಸಮ್ ಆಫ್ ದ ಡೈರೆಕ್ಷನ್ಸ್ ಇದೆಲ್ಲದೂ ಕೂಡ ಬೇಲ್ಮೆಂಟ್ ಅಗ್ರಿಮೆಂಟಲ್ಲಿ ಏನಾಗಿರುತ್ತೆ, ಮೆನ್ಷನ್ ಆಗಿರುತ್ತೆ. ಹಾಗಿದ್ರೆ ಸೆಕ್ಷನ್ 148 ಏನೇನು ಅವರು ಕವರ್ ಮಾಡಿದ್ದಾರೆ, ಈಗ ಮೀನಿಂಗ್ ಅಂತ ಕವರ್ ಮಾಡಿದ್ದಾರೆ, ಅರ್ಥ ಆಯಿತು. ಅದ್ರ ಜೊತೆಗೆ ಬೇಲ್ಮೆಂಟ್ ಅಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಬೇಲ್ಮೆಂಟ್ ಅನ್ನೋದು ಟ್ರಾನ್ಸ್ಫರ್ ಆರ್ ಡೆಲಿವರಿ ಆಫ್ ದ ಮೂವೇಬಲ್ ಗೂಡ್ಸ್ ಓನ್ಲಿ ಅಂತ ಕರಿತೀವಿ. ಅಂತ ಅಂದರೆ ಇದರಲ್ಲಿ ಬೇರೆ ಯಾವುದು ಇಂಟ್ಯಾಂಜಿಬಲ್ ಗೂಡ್ಸ್ ಎಲ್ಲ ಬರೋದಿಲ್ಲ. ಸೊ ಟ್ಯಾಂಜಿಬಲ್ ಮತ್ತೆ ಮೂವೇಬಲ್ ಗೂಡ್ಸ್ ಇರುತ್ತೆ ಅಲ್ವಾ, ಅದು ಮಾತ್ರ ಏನಾಗಿದೆ ಈ ಬೇಲ್ಮೆಂಟ್ ಅಲ್ಲಿ ಕವರ್ ಆಗಿದೆ ಅಂತ ಹೇಳ್ಬೋದು. ಸೊ ಪೊಸೆಷನ್ ಇಸ್ ಟ್ರಾನ್ಸ್ಫರ್ಡ್ ನಾಟ್ ದ ಓನರ್ಶಿಪ್ ಅಂತ. ಅವರು ಏನು ಮಾಡ್ತಾರೆ, ಇವಾಗ ನಮ್ಮ ಹತ್ರ ಇರುವಂಥ ಗೂಡ್ಸನ್ನು ಬೇರೆಯವ್ರಿಗೆ ಕೊಡ್ತೀವಿ ಯೂಸ್ ಮಾಡ್ಕೊಳಕ್ಕೆ, ಯಾವುದೋ ಸ್ಪೆಸಿಫಿಕ್ ಪರ್ಪಸನ್ನು ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಅವರಿಗೆ ಡೆಲಿವರ್ ಮಾಡ್ತಾ ಇದ್ದೀನಿ. ಆದರೆ ನಾನು ಆ ಗೂಡ್ಸ್ದು ಓನರ್ಶಿಪ್ಪನ್ನು ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಯುಟಿಲೈಸೇಷನ್, ಅವರು ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋ ಒಂದೇ ಪರ್ಪಸಿಂದ ನಾನು ಏನು ಮಾಡ್ತಾ ಇದ್ದೀನಿ, ಅವರಿಗೆ ಅದನ್ನು ಡೆಲಿವರ್ ಮಾಡ್ತಾ ಇದ್ದೀನಿ. ಹಾಗಂತ ಡೆಲಿವರ್ ಮಾಡಿದ ತಕ್ಷಣ ಓನರ್ಶಿಪ್ಪೇ ಟ್ರಾನ್ಸ್ಫರ್ ಆಯಿತು ಅನ್ನೋದಲ್ಲ, ಇಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ, ಜಸ್ಟ್ ಪೊಸೆಷನ್ ಇಸ್ ಟ್ರಾನ್ಸ್ಫರ್ ಟು ದ ಅನದರ್ ಪಾರ್ಟೀಸ್ ಅಂತ. ಸೊ ಡೆಲಿವರಿ ಮೇ ಬಿ ಆ್ಯಕ್ಚುಯಲ್ ಆರ್ ಕನ್ಸ್ಟ್ರಕ್ಟಿವ್. ಸೊ ಆ್ಯಕ್ಚುಯಲ್ ಬೇಸ್ಡಲ್ಲಿ ಅಥವಾ ಕನ್ಸ್ಟ್ರಕ್ಟಿವ್ ಬೇಸ್ಡಲ್ಲಿ ಏನಾಗಿರುತ್ತೆ, ಡೆಲಿವರಿ ಇರುತ್ತೆ. ಅದ್ರ ಜೊತೆಗೆ ಈ ಬೇಲ್ಮೆಂಟ್ ಅನ್ನೋದು ಏನಿದೆ ಅಲ್ವಾ, ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿರುತ್ತೆ ಮತ್ತು ಲಾಫುಲ್ ಪರ್ಪಸಿಂದ ಎಸೆನ್ಷಿಯಲ್ ಆಗಿರುತ್ತೆ ಅಂತ. ಸೊ ಇದೆಲ್ಲದನ್ನು ಸೇರಿ ನಾವೇನಂತ ಕರೆದ್ವಿ, ಇಲ್ಲಿ ಬೇಲ್ಮೆಂಟ್ ಅಂತ ಕರೆದ್ವಿ. ಸೊ ನೆಕ್ಸ್ಟ್ ಟಾಪಿಕನ್ನು ನೋಡ್ತಾ ಹೋಗೋಣ. ಸೊ ಬೇಲ್ಮೆಂಟ್ ಅಂತ ಅಂದರೆ 2 ಪಾರ್ಟೀಸ್ ಇರ್ತಾರೆ ಅಂತ ಹೇಳಿದೆ. ಕಾಂಟ್ರಾಕ್ಟ್, ಸೊ ಕಾಂಟ್ರಾಕ್ಟ್ ಬಗ್ಗೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಏನಿದೆ ಅಲ್ವಾ, ಸೊ ಅದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಕಾಂಟ್ರಾಕ್ಟ್ ಅಂತ ಅಂದರೆ 2 ಪಾರ್ಟೀಸ್ ಕಂಪಲ್ಸರಿ ಆಗಿರ್ತಾರೆ. ಒಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಇರೋದಿಲ್ಲ, ಇಬ್ಬರು ಇರಬೇಕು ಕಾಂಟ್ರಾಕ್ಟ್ ಆಗಬೇಕು ಅಂತ ಅಂದರೆ. ಸೊ ಈ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಲ್ಲೂ ಕೂಡ 2 ಪಾರ್ಟೀಸ್ ಇರ್ತಾರೆ. ಒಬ್ಬರನ್ನ ಬೈಲರ್ ಅಂತ ಕರಿತೀವಿ, ಇನ್ನೊಬ್ಬರನ್ನ ಬೈಲಿ ಅಂತ ಕರಿತೀವಿ. ಸೊ ಏನು ಬೈಲರ್ ಮತ್ತೆ ಬೈಲಿ ಅಂತ ಅಂದರೆ, ಸೊ ನೋಡ್ತಾ ಹೋಗೋಣ. ಬೈಲರ್ ಅಂತ ಅಂದರೆ ಪರ್ಸನ್ ಡೆಲಿವರಿಂಗ್ ದ ಗೂಡ್ಸ್ ಅಂತ. ಅಂದರೆ ಯಾರು ಡೆಲಿವರ್ ಮಾಡ್ತಾರೆ ಗೂಡ್ಸನ್ನು, ಸೊ ಅವ್ರಿಗೆ ಏನಂತ ಕರಿತೀವಿ, ನಾವಿಲ್ಲಿ ಬೇಲರ್ ಅಂತ ಕರಿತೀವಿ. ಬೇಲಿ ಅಂತ ಅಂದರೆ ಏನು, ರಿಸೀವಿಂಗ್ ದ ಗೂಡ್ಸ್, ಯಾರು ಆ ಗೂಡ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೋ ಅವರನ್ನು ಬೇಲಿ ಅಂತ ಕರಿತೀವಿ ಅಲ್ವಾ. ಸೊ ರಿಟೇನ್ಸ್ ಓನರ್ಶಿಪ್ ಅವ್ರ ಕೈಲಿರುತ್ತೆ, ಹ್ಯಾಸ್ ರೈಟ್ ಟು ಗೆಟ್ ದ ಗೂಡ್ಸ್ ಬ್ಯಾಕ್. ಸೊ ಡೆಲಿವರ್ ಮಾಡಿರುವಂಥ ಗೂಡ್ಸನ್ನು ಅವ್ರು ಯಾವಾಗ ಬೇಕಾದರೂ ಕೂಡ ರಿಟರ್ನ್ ತಗೊಳ್ಬೋದು, ಅದು ಬೇಲರ್ದು ಒಂದು ರೈಟ್ಸ್ ಆಗಿರುತ್ತೆ. ಅದೇ ಬೇಲಿ ಅಂತ ಅಂದರೆ ಏನು, ಮಸ್ಟ್ ಟೇಕ್ ರೀಸನೇಬಲ್ ಕೇರ್ ಅಂತ ಅಂದರೆ ನಾವು ರಿಸೀವ್ ಮಾಡ್ಕೊಂಡಿರೋ ಒಂದು ಗೂಡ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಪ್ರಾಪರ್ ಆಗಿ ಕೇರ್ ಮಾಡುವಂಥದ್ದು, ಪ್ರಾಪರ್ ಆಗಿ ಮೇಂಟೈನ್ ಮಾಡುವಂಥದ್ದು ಬೇಲಿಯ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮಸ್ಟ್ ರಿಟರ್ನ್ ದ ಗೂಡ್ಸ್ ಆಫ್ಟರ್ ದ ಪರ್ಪಸ್ ಇಸ್ ಕಂಪ್ಲೀಟೆಡ್. ಈಗ ಯಾವುದೋ ಒಂದು ಪರ್ಪಸಿಂದ ನಾವು ತೊಗೊಂಡಿರ್ತೀವಿ, ಆ ಪರ್ಪಸ್ ಕಂಪ್ಲೀಟ್ ಆಯಿತು ಅಂದ ತಕ್ಷಣ ನಾವು ಅದನ್ನು ಏನು ಮಾಡಬೇಕು, ರಿಟರ್ನ್ ಮಾಡಬೇಕು. ಯಾರಿಗೆ, ಬೈಲರ್ಗೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬೈಲರ್ ಅಂತ ಅಂದರೆ ಡೆಲಿವರಿಂಗ್, ದೋಸ್ ಹೂ ಡೆಲಿವರ್ ದ ಗೂಡ್ಸ್, ಆ್ಯಂಡ್ ಬೈಲಿ ಅಂತ ಅಂದರೆ ದೋಸ್ ಹೂ ರಿಸೀವ್ಸ್ ದ ಗೂಡ್ಸ್ ಫ್ರಮ್ ದ ಬೈಲರ್ ಅಂತ ಅಷ್ಟೇ, ಸಿಂಪಲ್ ಕಾನ್ಸೆಪ್ಟ್.
ಸೊ ನೆಕ್ಸ್ಟ್ ನೋಡೋಣ, ರೈಟ್ಸ್ ಆಫ್ ಬೇಲರ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಬೇಲರ್ಗೆ ಏನೇನು ರೈಟ್ಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ರೈಟ್ ಟು ರಿಸೀವ್ ಗೂಡ್ಸ್ ಬ್ಯಾಕ್ ಅಂತ ಅಂದರೆ ಕೊಟ್ಟಿರೋ ಅಂಥ ಡೆಲಿವರ್ ಮಾಡಿರುವಂಥ ಒಂದು ಗೂಡ್ಸನ್ನು ಇವ್ರು ಏನು ಮಾಡ್ಬೋದು, ರಿಟರ್ನ್ ತೊಗೋಬೋದು. ಸೊ ರೈಟ್ ಟು ಟರ್ಮಿನೇಟ್ ದ ಬೇಲ್ಮೆಂಟ್ ಫಾರ್ ಅನ್ಅಥರೈಸ್ಡ್ ಯೂಸ್. ಇವಾಗ ಯಾವುದೋ ಒಂದು ಗೂಡ್ಸನ್ನು ಹ್ಯಾಂಡ್ ಓವರ್ ಮಾಡಿರ್ತೀವಿ, ಡೆಲಿವರ್ ಮಾಡಿರ್ತೀವಿ. ಸೊ ಅಲ್ಲಿ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ, ಯಾವ ಪರ್ಪಸ್ಗೆ ಆ ಒಂದು ಗೂಡ್ಸನ್ನು ಅವರು ಯೂಸ್ ಮಾಡ್ಕೋಬೇಕು ಅನ್ನೋದು ಅಗ್ರಿಮೆಂಟ್ ಆಗಿರುತ್ತೆ. ಆದರೆ ಅವರೇನಾದರೂ ಅದನ್ನು ಬೇರೆ ಥರದಲ್ಲಿ ಯೂಸ್ ಮಾಡಿಕೊಂಡ್ರೆ, ಬೇರೆ ಥರದಲ್ಲಿ ಮಿಸ್ಯೂಸ್ ಮಾಡಿಕೊಂಡ್ರೆ, ಅನ್ಅಥರೈಸ್ಡ್ ಯೂಸ್ ಅಂತ ಕರಿತೀವಿ ಅಲ್ವಾ. ಸೊ ಮಿಸ್ಯೂಸ್ ಮಾಡಿಕೊಂಡ್ರೆ ಅವಾಗ ಏನು ಮಾಡ್ಬೋದು, ಬೇಲ್ಮೆಂಟನ್ನು ಟರ್ಮಿನೇಟ್ ಮಾಡ್ಬೋದು. ಟರ್ಮಿನೇಟ್ ಅಂತ ಅಂದರೆ ಏನು, ಕ್ಯಾನ್ಸಲ್ ಮಾಡ್ಬೋದು. ಅಗ್ರಿಮೆಂಟನ್ನು ಅವ್ರು ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಆ ರೈಟ್ ಯಾರ ಕೈಯಲ್ಲಿರುತ್ತೆ, ಬೈಲರ್ ಕೈಯಲ್ಲಿರುತ್ತೆ. ಸೊ ನೆಕ್ಸ್ಟ್ ಏನು, ರೈಟ್ ಟು ಕ್ಲೈಮ್ ಕಾಂಪನ್ಸೇಷನ್ ಫಾರ್ ನೆಗ್ಲಿಜೆನ್ಸ್. ಇವಾಗ ಯಾವುದೋ ಒಂದು ಗೂಡ್ಸನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ, ಡೆಲಿವರ್ ಮಾಡಿದ್ದೀವಿ, ಆಸ್ ಎ ಬೈಲರ್ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅಂದರೆ ಅವ್ರು ಅದನ್ನು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಕೇರ್ಫುಲ್ ಆಗಿ ನೋಡ್ಕೊಳ್ದೆ ನೆಗ್ಲೆಕ್ಟ್ ಮಾಡಿ ಏನೋ ಒಂದು ಡ್ಯಾಮೇಜ್ ಆಯಿತು ಅಂತ ಅಂದರೆ ಅದಕ್ಕೆ ಕಾಂಪನ್ಸೇಷನ್ ಕ್ಲೈಮ್ ಮಾಡುವಂಥ ಒಂದು ರೈಟ್ ಕೂಡ ಯಾರಿಗಿರುತ್ತೆ, ಇಲ್ಲಿ ಬೈಲರ್ಗಿರುತ್ತೆ. ಸೊ ನೆಕ್ಸ್ಟ್ ಏನು, ರೈಟ್ ಟು ರಿಸೀವ್ ಇನ್ಕ್ರೀಸ್ ಆರ್ ಪ್ರಾಫಿಟ್ ಫ್ರಮ್ ದ ಗೂಡ್ಸ್ ಅಂತ ಅಂದರೆ ಈಗ ಸಮ್ ಅಮೌಂಟಿಗೆ ನಾನೇನು ಮಾಡಿರ್ತೀನಿ, ಆ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡಿರ್ತೀನಲ್ವಾ, ಡೆಲಿವರ್ ಮಾಡಿರ್ತೀನಿ ಅಲ್ವಾ. ಸೊ ಆ ಒಂದು ಗೂಡ್ಸ್ ಮೇಲೆ ನಾನೇನು ಮಾಡ್ಬೋದು, ಪ್ರಾಫಿಟನ್ನು ಇನ್ಕ್ರೀಸ್ ಮಾಡಿಕೊಂಡು ತೊಗೊಳ್ತಾ ಹೋಗ್ಬೋದು. ಆ ಒಂದು ಪ್ರಾಫಿಟನ್ನು ತೊಗೊಳ್ಳೋ ಅಂಥದ್ದು ಕೂಡ ಯಾರಿಗೆ ರೈಟ್ ಇದೆ, ಇಲ್ಲಿ ಬೇಲರ್ಗೆ ರೈಟ್ ಇದೆ ಅಂತ. ಸೊ ರೈಟ್ ಟು ಎನ್ಫೋರ್ಸ್ ಕಾಂಟ್ರಾಕ್ಟ್ ಕಂಡೀಷನ್ಸ್. ಸೊ ಕಾಂಟ್ರಾಕ್ಟ್ ಕಂಡೀಷನ್ಗಳನ್ನು ಫ್ರೇಮ್ ಮಾಡುವಂಥದ್ದು, ಎನ್ಫೋರ್ಸ್ ಮಾಡುವಂಥ ರೈಟು ಕೂಡ ಯಾರಿಗಿದೆ, ಇಲ್ಲಿ ಬೇಲರ್ಗಿದೆ. ಸೊ ಸಿಂಪಲ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಿದೆ, ಇಲ್ಲಿ ಡ್ಯೂಟೀಸ್ ಆಫ್ ಬೈಲರ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಏನೇನು ಡ್ಯೂಟೀಸ್ ಇರುತ್ತೆ, ಆಸ್ ಎ ಬೈಲರ್ ರೈಟ್ಸ್ ಮಾತ್ರ ಇರೋದಿಲ್ಲ, ಡ್ಯೂಟೀಸು ಕೂಡ ಇರುತ್ತೆ. ಹೇಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ, ಕಾಮನ್ ಸಿಟಿಸನ್ ಅಂತ ಬಂದಾಗ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಸೊ ಫಂಡಮೆಂಟಲ್ ರೈಟ್ಸನ್ನು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ರೈಟ್ಸನ್ನು ಮಾತ್ರ ಪ್ರೊವೈಡ್ ಮಾಡಿದಾರಾ, ಕಾನ್ಸ್ಟಿಟ್ಯೂಷನಲ್ಲಿ 100% ಇಲ್ಲ. ದೇ ಇಂಪೋಸ್ ಸಮ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸನ್ನು ಕೂಡ ಏನು ಮಾಡಿದ್ದಾರೆ, ಇಂಪೋಸ್ ಮಾಡಿದ್ದಾರೆ. ಅದೇ ಥರ ಈ ಒಂದು ಏನು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಇದೆ ಅಲ್ವಾ, ಬೇಲರ್ಗೆ ರೈಟ್ಸ್ ಮಾತ್ರ ಇರೋದಿಲ್ಲ, ಆಸ್ ಎ ಬೇಲರ್ ಹಿ ಶುಡ್ ಫುಲ್ಫಿಲ್ ಸಮ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಆರ್ ದ ಡ್ಯೂಟೀಸ್ ಅಂತ ಹೇಳ್ತೀವಿ. ಸೊ ಅದು ಏನೇನು ಅಂತ ನೋಡ್ತಾ ಹೋಗೋಣ. ಎಸ್, ಫಸ್ಟ್ ಡ್ಯೂಟಿ ಏನು, ಡಿಸ್ಕ್ಲೋಸ್ ದ ನೌನ್ ಡಿಫೆಕ್ಟ್ಸ್ ಅಂತ. ಡಿಸ್ಕ್ಲೋಸ್ ದ ನೌನ್ ಡಿಫೆಕ್ಟ್ಸ್ ಅಂತ ಅಂದರೆ ನೋಡಿ, ಈಗ ಯಾವುದೋ ಒಂದು ಗೂಡ್ಸನ್ನು, ಇಲ್ಲಿ ಕಂಪ್ಲೀಟ್ ಆಗಿರೋದು ಗೂಡ್ಸ್ ಬೇಸ್ಡ್ ಟ್ರಾನ್ಸಾಕ್ಷನ್ ಅಲ್ವಾ, ಡೆಲಿವರಿಂಗ್ ದ ಗೂಡ್ಸ್ ಆ್ಯಂಡ್ ರಿಸೀವಿಂಗ್ ದ ಗೂಡ್ಸ್ ಅನ್ನೋ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ. ಯಾವುದೋ ಒಂದು ಗೂಡ್ಸನ್ನು ನಾನು ಆಸ್ ಎ ಬೇಲರ್ ಡೆಲಿವರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಗೊತ್ತಿರುವಂತಹ ಡಿಫೆಕ್ಟ್ಸ್ ಏನಾದರೂ ಇದ್ದರೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ನಾನೇನು ಮಾಡಬೇಕು, ಇನ್ನೊಬ್ಬರಿಗೆ ಅಂತ ಅಂದರೆ ಬೈಲಿ ಯಾರಿರ್ತಾರಲ್ವಾ, ಸೊ ಅವ್ರಿಗೆ ನಾನೇನು ಮಾಡಬೇಕು, ಡಿಸ್ಕ್ಲೋಸ್ ಮಾಡಬೇಕು. ಅದನ್ನು ಸೀಕ್ರೆಟ್ ಮಾಡಿ ಹೈಡ್ ಮಾಡೋ ಹಾಗಿಲ್ಲ. ಅದೇನಾಗಿರುತ್ತೆ, ಇಂಪಾರ್ಟೆಂಟ್ ಡ್ಯೂಟಿ ಆಫ್ ದ ಬೈಲರ್ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಕಾಂಪನ್ಸೇಟ್ ಬೇಲಿ ಫಾರ್ ಲಾಸ್ ಡ್ಯೂ ಟು ಡಿಫೆಕ್ಟ್ಸ್ ಆರ್ ದ ಡಿಫೆಕ್ಟಿವ್ ಟೈಟಲ್ಸ್ ಅಂತ. ನೋಡಿ, ಇವಾಗ ಪ್ರೀವಿಯಸ್ ಆಗಿ ನಾವು ರೈಟ್ ಆಫ್ ದ ಬೈಲರ್ ಡಿಸ್ಕಸ್ ಮಾಡಿದ್ವಿ, ಪ್ರಾಫಿಟನ್ನು ತಗೊಳ್ಳೋ ಅಂಥ ರೈಟ್ಸ್ ಯಾಗಿದೆ, ಬೈಲರ್ಗಿದೆ ಅಂತ. ಅದೇ ಥರನೇ ಬೈಲಿಗೂ ಕೂಡ ಏನು ಮಾಡಿದ್ದಾರೆ, ಇಲ್ಲಿ ರೈಟ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಏನಕ್ಕೆ, ಆ ಒಂದು ಡಿಫೆಕ್ಟ್ ಪ್ರಾಡಕ್ಟ್ ಏನಿರುತ್ತೆ, ಡಿಫೆಕ್ಟ್ ಗೂಡ್ಸ್ ಏನಿರುತ್ತೆ ಅಲ್ವಾ, ಅದರಿಂದ ಏನಾದರೂ ಪರ್ಚೇಸ್ ಮಾಡಿರೋರಿಗೆ ಲಾಸ್ ಆದರೆ ಅದರ ಅಗೇನೆಸ್ಟ್ ಆಗಿ ಅವ್ರು ಏನು ಮಾಡ್ಬೋದು, ಕಾಂಪನ್ಸೇಷನ್ನ ಕೇಳ್ತಾ ಹೋಗ್ಬೋದು ಅಂತ. ಸೊ ಬೇರ್ ದ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್ ಇನ್ ಗ್ರ್ಯಾಚುಷಿಯಸ್ ಬೇಲ್ಮೆಂಟ್ ಅಂತ ಕರಿತೀವಿ. ಹಂಗಂತ ಅಂದರೆ ಏನು, ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್ಸನ್ನು ಬೇರ್ ಮಾಡುವಂಥ ಒಂದು ಕಾನ್ಸೆಪ್ಟ್. ಸೊ ಅದನ್ನು ಕೂಡ ಏನು ಮಾಡ್ಬೋದು, ಇಲ್ಲಿ ಮಾಡ್ತಾ ಹೋಗ್ಬೋದು ಅಂತ. ಅದು ಕೂಡ ಏನಾಗಿದೆ, ಇಲ್ಲಿ ಡ್ಯೂಟೀಸ್ ಆಫ್ ದ ಬೈಲರ್ ಅಂತ ಕರಿತೀವಿ. ಅಂತ ಅಂದರೆ ಆ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲಿರುತ್ತೆ, ಮೋಸ್ಟ್ ಕಾಮನ್ ಆಗಿ ಬೇಲರ್ ಮೇಲಿರುತ್ತೆ. ಸೊ ಅಕ್ಸೆಪ್ಟ್ ಗೂಡ್ಸ್ ಬ್ಯಾಕ್ ಆಫ್ಟರ್ ಕಂಪ್ಲೀಷನ್ ಅಂತ ಅಂದರೆ ಒಂದು ಗೂಡ್ಸನ್ನು ಏನು ಡೆಲಿವರ್ ಮಾಡಿರ್ತಾರೆ, ಪರ್ಪಸ್ ಏನಿರುತ್ತೆ ಅಲ್ವಾ, ಇಂಟೆನ್ಷನ್ ಏನಿರುತ್ತೆ, ಆ ಪರ್ಪಸ್ ಫುಲ್ಫಿಲ್ ಆದಮೇಲೆ ಆ ಗೂಡ್ಸನ್ನು ಏನು ಮಾಡಬೇಕು, ಅವರು ರಿಟರ್ನ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಅದು ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬೇಲರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಮೆನ್ಷನ್ ಮಾಡಿದ್ದೀನಿ, ಡ್ಯೂಟೀಸ್ ಆಫ್ ಬೇಲಿ ಅಂತ. ಸೊ ವಾಟ್ ಅಬೌಟ್ ದಟ್ ಡ್ಯೂಟೀಸ್ ಆಫ್ ದ ಬೇಲಿ, ಏನೇನು ಡ್ಯೂಟೀಸ್ ಇರುತ್ತೆ, ಸೊ ನೋಡ್ತಾ ಹೋಗೋಣ. ಬೇಲಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಆಲ್ರೆಡಿ ಹೇಳಿದ್ದೀನಿ, ರಿಸೀವಿಂಗ್ ಅಲ್ವಾ. ದೋಸ್ ಹೂ ರಿಸೀವ್ ದ ಗೂಡ್ಸ್ ಫ್ರಮ್ ದ ಬೇಲರ್, ಅವರನ್ನು ನಾವೇನಂತ ಕರಿತೀವಿ, ಇಲ್ಲಿ
ಬೈಲಿ ಅಂತ ಕರಿತಾ ಹೋಗ್ತೀವಿ. ಟೇಕ್ ರೀಸನೇಬಲ್ ಕೇರ್ ಅಂತ ಅಂದರೆ ಏನು? ಪ್ರಾಪರ್ ಆಗಿ ಒಂದು ಗೂಡ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅದನ್ನು ಕೇರ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕೂಡ ಬೈಲಿ ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ಏನು? ಯೂಸ್ ಗೂಡ್ಸ್ ಓನ್ಲಿ ಆಸ್ ಅಗ್ರೀಡ್ ಅಂತ ಅಂದರೆ ಏನು ಕಾಂಟ್ರಾಕ್ಟಲ್ಲಿ ಇರುತ್ತೆ, ಏನು ಅಗ್ರಿಮೆಂಟ್ ಆಗಿರುತ್ತೆ ಅವರಿಬ್ಬರ ಮಧ್ಯೆ ಅಲ್ವಾ, ಸೊ ಅದ್ರ ಪ್ರಕಾರನೇ ಗೂಡ್ಸನ್ನು ಏನು ಮಾಡಬೇಕು? ಯೂಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡೋ ಹಾಗಿಲ್ಲ. ಸೊ ಅದನ್ನು ಇಂಪಾರ್ಟೆಂಟ್ ಡ್ಯೂಟೀಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು? ಡು ನಾಟ್ ಮಿಕ್ಸ್ ಗೂಡ್ಸ್ ವಿತೌಟ್ ಕನ್ಸೆಂಟ್ ಅಂತ. ಈಗ ಯಾವುದೋ ಒಂದು ಗೂಡ್ಸನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಇವ್ರ ಹತ್ರ ಇರೋ ಇನ್ನೊಂದು ಯಾವುದೋ ಗೂಡ್ಸನ್ನು ಅಥವಾ ಬೇರೆಯವರಿಂದ ತೊಗೊಂಡಿರೋಂಥ ಗೂಡ್ಸನ್ನು ಮಿಕ್ಸ್ ಮಾಡಬಾರ್ದು. ಸೊ ಅದನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಅದು ಕೂಡ ದಟ್ಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಆಗುತ್ತೆ. ನಮಗೆ ರೆಸ್ಪಾನ್ಸಿಬಲ್ ಅಂತ ಅಂದರೆ ನಮ್ಮ ಡ್ಯೂಟೀಸ್ ಅಂತ ಅಂದರೆ ಆ್ಯಸ್ ಎ ಮೇಲೆ ನಾವು ಕನ್ಸೆಂಟ್ ಮಾಡ್ದೇ ಯಾವುದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಏನು? ರಿಟರ್ನ್ ಗೂಡ್ಸ್ ಆನ್ ಟೈಮ್ ಅಂತ. ಸೊ ಏನು ಕಾಂಟ್ರಾಕ್ಟ್ ಆಗಿರುತ್ತೆ ಆ ಟೈಮಿಗೆ ಕರೆಕ್ಟಾಗಿ ಗೂಡ್ಸನ್ನು ಏನು ಮಾಡ್ತಾ ಹೋಗಬೇಕು? ಅವರು ರಿಟರ್ನ್ ಮಾಡ್ತಾ ಹೋಗಬೇಕು. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಟರ್ನ್ ಎನಿ ಇನ್ಕ್ರೀಸ್ ಆರ್ ಪ್ರಾಫಿಟ್ ಅಂತ. ಈಗ ಆ ಗೂಡ್ಸಿಂದ ಆಗಿರೋ ಅಗ್ರಿಮೆಂಟ್ ಪ್ರಕಾರ ಸೊ ಸಮ್ ಆಫ್ ದ ಎಕ್ಸ್ಟ್ರಾ ಪ್ರಾಫಿಟ್ ಬಂತು ಅಂತ ಅಂದರೆ ಅದನ್ನು ಕೂಡ ಅವ್ರು ಏನು ಮಾಡಬೇಕು? ಇಲ್ಲಿ ರಿಟರ್ನ್ ಮಾಡಬೇಕು. ಆ ಇನ್ಕ್ರೀಸ್ ಅಥವಾ ಪ್ರಾಫಿಟನ್ನು ತೊಗೊಳ್ಳೋವಂಥ ರೈಟ್ಸ್ ಯಾರಿಗಿದೆ? ಬೈಲರ್ಗಿದೆ. ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು? ಅವಾಯ್ಡ್ ಅನ್ಅಥರೈಸ್ಡ್ ಯೂಸ್ ಅಂತ. ಸೊ ಅವಾಯ್ಡ್ ಅನ್ಅಥರೈಸ್ಡ್ ಅಂತ ಅಂದರೆ ಕಾಂಟ್ರಾಕ್ಟಲ್ಲಿ ಮೆನ್ಷನ್ ಆಗದೆ ಇರೋ ಥರದ್ದು ಯೂಸಸನ್ನು ಏನು ಮಾಡಬೇಕು? ಇಲ್ಲಿ ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲದು ಕೂಡ ಡ್ಯೂಟೀಸ್ ಆಫ್ ಬೈಲಿ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಟರ್ಮಿನೇಷನ್ ಆಫ್ ಬೇಲ್ಮೆಂಟ್ ಅಲ್ವಾ. ಸೊ ಟರ್ಮಿನೇಷನ್ ಆಫ್ ಬೇಲ್ಮೆಂಟ್ ಅಂತ ಅಂದರೆ ಇಷ್ಟೇ, ಒಂದು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಏನಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಸೊ ಅದನ್ನು ನಾವು ಟರ್ಮಿನೇಷನ್ ಅಂತ ಕರಿತೀವಿ. ಟರ್ಮಿನೇಷನ್ ಆಫ್ ಬೇಲ್ಮೆಂಟ್ ಯಾವ್ಯಾವಾಗ ಮಾಡಬಹುದು ಅನ್ನೋದನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಕಂಪ್ಲೀಷನ್ ಆಫ್ ದ ಪರ್ಪಸ್, ಒಂದು ಪರ್ಪಸ್ನ ಇಟ್ಕೊಂಡು ಅವ್ರು ಏನು ಮಾಡಿರ್ತಾರೆ? ಬೇಲ್ಮೆಂಟ್, ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟನ್ನು ಮಾಡ್ಕೊಂಡಿರ್ತಾರೆ. ಆ ಪರ್ಪಸ್ ಕಂಪ್ಲೀಟ್ ಆದಮೇಲೆ ಆ ಒಂದು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಏನಾಗುತ್ತೆ? ಇಲ್ಲಿ ಟರ್ಮಿನೇಟ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನು? ಎಕ್ಸ್ಪೈರಿ ಆಫ್ ಅಗ್ರೀಡ್ ಪೀರಿಯಡ್. ಸೊ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೋ ಪರ್ಟಿಕ್ಯುಲರ್ ಡ್ಯೂರೇಷನ್ಗೋ ಏನು ಮಾಡಿರ್ತಾರೆ? ಅವರು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತಾರೆ ಅಲ್ವಾ. ಸೊ ಆ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆದ ತಕ್ಷಣ ಏನಾಗುತ್ತೆ? ಇಲ್ಲಿ ಬೇಲ್ಮೆಂಟು ಕಾಮನ್ ಆಗಿ ಟರ್ಮಿನೇಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಏನು? ಅನ್ಅಥರೈಸ್ಡ್ ಯೂಸ್ ಬೈ ಬೇಲಿ. ಸೊ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ರಿಸೀವ್ ಮಾಡ್ಕೊಂಡಿರೋರು, ಅದ್ರ ಜೊತೆಗೆ ಅನ್ಅಥರೈಸ್ಡ್ ಆಗಿ ಆ ಪ್ರಾಡಕ್ಟ್, ಆ ಗುಡ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದೇನಾದರೂ ಕಂಡು ಬಂದಲ್ಲಿ ಇವ್ರು ಏನು ಮಾಡ್ಬೋದು? ಬೇಲರ್ ಏನು ಮಾಡ್ಬೋದು? ಹಿ ಕ್ಯಾನ್ ಕಾಲ್ ಇಟ್ ಟು ದ ಟರ್ಮಿನೇಷನ್ ಅಂತ. ಸೊ ಬೇಲ್ಮೆಂಟನ್ನು ಟರ್ಮಿನೇಟ್ ಮಾಡೋಕ್ಕೆ ಅವನು ಕೂಡ ಕಾಲ್ ಮಾಡ್ತಾ ಹೋಗ್ಬೋದು ಅಂತ. ಸೊ ನೆಕ್ಸ್ಟ್ ಏನು? ಡಿಸ್ಟ್ರಕ್ಷನ್ ಆಫ್ ಗೂಡ್ಸ್ ಅಂತ. ಸೊ ಡಿಸ್ಟ್ರಕ್ಷನ್ ಆಫ್ ಗೂಡ್ಸ್ ಅಂತ ಅಂದರೆ ಕೇರ್ ಮಾಡುವಂಥದ್ದು ಬೇಲಿಯ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದರ್ ದೆನ್ ದಟ್ ಏನಾದರೂ ಕಾಸ್ ಆದರೆ, ಗೂಡ್ಸ್ಗೆ ಏನಾದರೂ ಡಿಸ್ಟ್ರಕ್ಷನ್ ಆದರೆ, ಡ್ಯಾಮೇಜಸ್ ಆದರೆ, ಸೊ ಆವಾಗ ಏನು ಮಾಡ್ಬೋದು? ಬೇಲ್ಮೆಂಟನ್ನು ಟರ್ಮಿನೇಟ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು? ಡೆತ್ ಆಫ್ ಐದರ್ ಪಾರ್ಟಿ ಇನ್ ಬೇಲ್ಮೆಂಟ್ ಅಂತ. ಸೊ ಏನು ನಾವಿಲ್ಲಿ ಬೇಲ್ಮೆಂಟಲ್ಲಿ ಇರುವಂಥ ಟೂ ಪಾರ್ಟೀಸ್ ಇರ್ತಾರೆ ಅಲ್ವಾ. ಸೊ ಟೂ ಪಾರ್ಟೀಸ್ ಅಂತ ಅಂದರೆ ನಥಿಂಗ್ ಬಟ್ ಒನ್ ಇಸ್ ಬೇಲರ್ ಆ್ಯಂಡ್ ಅನದರ್ ಒನ್ ಇಸ್ ಬೇಲಿ ಅಂತ ಕರಿತೀವಿ. ಸೊ ಯಾವುದೋ ಒಂದು ಪಾರ್ಟಿಯ ಡೆತ್ ಆದರೆ ಆ ಕೇಸಲ್ಲಿ ಕೂಡ ಏನಾಗುತ್ತೆ? ಟರ್ಮಿನೇಟ್ ಆಗುತ್ತೆ. ಯಾವುದು? ಬೇಲ್ಮೆಂಟನ್ನು ಕ್ಲೋಸ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ ಏನು? ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಅಂದರೆ ಈಗ ಪಾರ್ಟಿ 1 ಏನಿರ್ತಾರೆ, ಬೇಲರ್ ಏನಿರ್ತಾರೆ, ಪಾರ್ಟಿ 2 ಏನಿರ್ತಾರೆ, ಅವರಿಬ್ಬರು ಮಾತಾಡಿಕೊಂಡು ಕ್ಲೋಸ್ ಮಾಡೋಣ, ಇಲ್ಲ ಟರ್ಮಿನೇಟ್ ಮಾಡೋಣ, ಎಂಡ್ ಮಾಡೋಣ ನಮ್ಮ ಕಾಂಟ್ರಾಕ್ಟನ್ನು ಅಂತ ಅವರಿಬ್ಬರು ಏನಾದರೂ ಮ್ಯೂಚುವಲ್ ಅಗ್ರಿಮೆಂಟ್ ಬೇಸಲ್ಲಿ ಕೂಡ ಬೇಲ್ಮೆಂಟನ್ನು ಟರ್ಮಿನೇಟ್ ಮಾಡ್ಬೋದು. ಸೊ ಐ ಹೋಪ್ ಇಲ್ಲಿ ತನಕ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು, ಟೋಟಲ್ ಆಗಿ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೈಟ್ಸ್ ಆಫ್ ಬೇಲರ್ ಆಗಿರ್ಬೋದು, ಡ್ಯೂಟೀಸ್ ಆಫ್ ಬೇಲಿ, ಡ್ಯೂಟೀಸ್ ಆಫ್ ಬೇಲರ್ ಆಗಿರ್ಬೋದು, ಸೊ ಟರ್ಮಿನೇಷನ್ ಮಾಡುವಂಥ ಸರ್ಕಮ್ಸ್ಟೆನ್ಸಸ್ ಯಾವ್ಯಾವುದು ಅನ್ನೋದನ್ನು ಎಲ್ಲದನ್ನು ಕೂಡ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಲೀಗಲ್ ಆಸ್ಪೆಕ್ಟ್ ಆಫ್ ಏನು ಬಿಸ್ನೆಸ್ ಇದೆ ಅದರ ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡಿದ್ದೀರಾ, ಈ ವಿಡಿಯೋಸನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಅದ್ರ ಜೊತೆಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಕಾಸ್ ಮೆನಿ ಆರ್ ವಾಚಿಂಗ್ ವಿತೌಟ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಅದ್ರ ಜೊತೆಗೆ ಯಾರ್ಯಾರೆಲ್ಲ ಕಾಮರ್ಸಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.